ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಕ್ರೋಶಾ ಕುಚ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ನಾನು 6 ದಾರ ತೊಗೊಂಡಿದ್ದೀನಿ, ಜೊತೆಗೆ 10 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿ ಪಲ್ಲುನ ಸೀದಾ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಲಾಕ್ ಮಾಡಬೇಕಾದ್ರೆ 2 ಟೈಮ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ, ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಅದು ಸಹ ಯಾವ ನೇರಿಗೆ ಬರುತ್ತೆ ಅಂತ ನೋಡಿ, ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ, ನಾನು ಈ ರೀತಿ ಡೈಮಂಡ್ ಶೇಪಲ್ಲಿರೋ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಅದು ಬೀಡನ್ನ ಈ ಥ್ರೆಡ್ಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ, ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. 1 2 ಇದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ, ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ 2 ಸೈಡು ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕಿ ಅದು ಸಹ ಯಾವ ನೇರಿಗೆ ಬರುತ್ತೆ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ ನೋಡಿ. ಫಸ್ಟು ನಾನು ಲಾಕ್ ಮಾಡ್ಕೊಂಡು 4 ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚು ಕಟ್ಟೋಕ್ಕೋಸ್ಕರ. ಆ ನಂತರ 2 ಲಾಕ್ ಮಾಡ್ಕೊಂಡು ಆಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. ಅಂದರೆ ಬೀಡ್ ಒಂದು ಸೇರಿಸ್ಕೊಂಡಿದ್ದೀನಿ. ಬೀಡ್ 2 ಸೈಡು ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಾಮೇಲೆ ನಾನು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ನೋಡಿ, ನಾನು ಈ ರೀತಿ ಸ್ಕ್ವೇರ್ ಬೀಡ್ಸ್ ಮಧ್ಯೆ ಈ ರೀತಿ ಲಾಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ನಿಮಗೆ ಇದು ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೆ ಸೆಂಟ್ರಿಗೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಟೈಟಾಗಿ ಥ್ರೆಡ್ ಇಟ್ಕೊಂಡು ಬೀಡನ್ನ ಎಳ್ಕೋಬೇಕು. ಈ ಸೈಡ್ಗೆ ಬೀಡ್ ಒಳಗಿಂದ ಥ್ರೆಡನ್ನು ಈ ಸೈಡ್ಗೆ ಎಳ್ಕೋಬೇಕು. ಈಗ ಇದನ್ನ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ, ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈಗ ಆ ಸೈಡು ನಾನು 3 ಚೈನ್ ಹಾಕ್ಕೊಂಡಿದ್ದೀನಲ್ವ, 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಸೈಡು ನಾನು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ ಹಾಕಿ ಯಾವ ನೇರಿಗೆ ಬರುತ್ತೆ ಅಂತ ನೋಡಿ, ಆ ನೇರಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಲೇಸ್ನ ಟರ್ನ್ ಮಾಡ್ಕೊಳ್ತೀನಿ. ಈ ರೀತಿ ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಳ್ತೀನಿ. ಈ ಸ್ಕ್ವೇರ್ ಬೀಡ್ ಒಳಗಿಂದ ಹೋಗಿ ಒಂದು ಸಲ ದಾರನ ಹೊರಗೆ ತರ್ತಾ ಇದ್ದೀನಿ. ಈಗ ನೀಡಲ್ ಮೇಲೆ 3 ಲೂಪ್ ಇದೆ. ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದವರೆಗೆ, ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದವರೆಗೆ ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡಿದ್ದೀನಿ. ಒಂದು ಸಲ ಸ್ಕ್ವೇರ್ ಬೀಡ್ ಒಳಗಿಂದ ಹೋಗಿ ದಾರ ಹೊರಗೆ ತಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದವರೆಗೆ, ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದವರೆಗೆ ಈ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. ಹಾಕೋ ಪ್ರತಿ ಒಂದು ಡಬಲ್ ಕ್ರೋಶನು ಒಂದೇ ಸಮ ಇರೋ ಥರ ನೋಡಿಕೊಂಡು ಡಬಲ್ ಕ್ರೋಶಗಳನ್ನ ಈ ಸ್ಕ್ವೇರ್ ಬೀಡ್ಗೆ ಹಾಕಿ ಕವರ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗನೇ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಈ ಆರ್ಚನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಇದನ್ನ ಡಬಲ್ ಕ್ರೋಶೆನ ಕವರ್ ಮಾಡ್ಕೊಂಡಿದ್ದೀನಿ. ಒಟ್ಟು 15 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಲಾಕ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ತೀನಿ. ಇದಕ್ಕೆ ಸಿಂಗಲ್ ಚೈನ್ ಹಾಕಿ ಈ 3 ಚೈನ್ ಲಾಕ್ ಮಾಡಿದ್ದೀನಲ್ಲ ಬ್ಯಾಕ್ ಸೈಡಲ್ಲಿ, 2 ಚೈನ್ ಲಾಕು ಮತ್ತು 3 ಚೈನ್ ಮತ್ತು 2 ಚೈನ್ ಮಧ್ಯ ಇರೋ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಲೇಸ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲೇಸ್ ಟರ್ನ್ ಮಾಡಿಕೊಂಡು ಈ ಮೊದಲನೇ ಚೈನ್ ಇದೆ ನೋಡಿ, ಈ ಮೊದಲನೇ ಕಂಬದ ಚೈನ್ ಇದೆ ನೋಡಿ, ಇಲ್ಲಿ ಕಂಬ ಮತ್ತು ಚೈನ್ ಮಧ್ಯೆ ಒಂದು ಹೋಲ್ ಕಾಣುತ್ತೆ ಮೇಲ್ಗಡೆ. ಆ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು
ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ನಾನು ಸ್ಮಾಲ್ ಸೈಜ್ ಬಿಡ್ಸ್ ತೊಗೊಂಡಿದ್ದೀನಿ. ಇದನ್ನೇ ಥ್ರೆಡ್ ಒಳಗೆ ಸೇರಿಸ್ಕೊಳ್ತೀನಿ. ನಂತರ ನೆಕ್ಸ್ಟ್ ಕಂಬದ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಮತ್ತೆ ಒಂದು ಬಿಡ್ ಸೇರಿಸ್ಕೋಬೇಕು. ಮತ್ತೆ ಒಂದು ಬಿಡ್ ಸೇರಿಸ್ಕೊಳ್ತೀನಿ. ಅದರ ನೆಕ್ಸ್ಟ್ ಕಂಬದ ಚೈನ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಬಿಡ್ ಸೇರಿಸ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶೆ. ಒಟ್ಟು 7 ಕಂಬಕ್ಕೆ 7 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ಒಟ್ಟು 15 ಹಾಕ್ಕೊಂಡಿದ್ದೀನಲ್ಲ, ಈಗ ಈ ಸೈಡ್ಗೆ ನಾನು 7 ಕಂಬಗಳಿಗೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ತೀನಿ. ನೋಡಿ, 7 ಕಂಬಕ್ಕೆ ನಾನು 7 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಒಟ್ಟು 6 ಮಣಿಗಳು ಬಂದಿದೆ. ಒಂದು ಲೀವ್ಸ್ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಲೀವ್ಸ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಈ ಥ್ರೆಡ್ಗೆ ಸೇರಿಸ್ಕೊಳ್ತಿದ್ದೀನಿ. ಈಗ ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ಚೈನ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಸೆಂಟರ್ಗೆ ಒಂದು ಎಲೆ ಬೀಡ್ಸ್ನ ಹಾಕೊಂಡಾದ್ಮೇಲೆ ಈ ಸೈಡು ಸಹ ನಾನು ಇದೇ ರೀತಿ 6 ಮಣಿಗಳು 7 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಈ ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ನೋಡಿ, ಈಗ ಇದನ್ನು ಇಲ್ಲಿ ಲಾಕ್ 2 ಚೈನ್ ಲಾಕ್ ಮಾಡಿದ್ನಲ್ಲ, ಅದ್ರ ಪಕ್ಕ ನಾನು ಲಾಕ್ ಮಾಡ್ಕೊಳ್ತೀನಿ. ಅದ್ರ ಪಕ್ಕ ಸ್ವಲ್ಪ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಬಂದು ಈ ರೀತಿ ಇದೆ. ಈಗ 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈಗ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ನೋಡಿ, ಮತ್ತೆ ಒಂದು ಫ್ಲವರ್ ಬಿಡ್ ಸೇರಿಸ್ಕೊಳ್ತೀನಿ. ಬೀಡೊಂದು ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ 1 2 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಈಗ 4 ಚೈನ್ ಹಾಕ್ಕೊಳ್ತೀನಿ. ಬೀಡ್ನ 2 ಪಕ್ಕ 2 ಚೈನ್ ಹಾಕ್ಕೊಂಡಾದ್ಮೇಲೆ ಕುಚ್ಕೋಸ್ಕರ ನಾನು ಇಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಯಾವ ಗ್ಯಾಪಿಗೆ ಬರುತ್ತೆ ಅಂತ ನೋಡಿ ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಥ್ರೆಡ್ ಮೇಲ್ ಮಾಡಿ ಮತ್ತೊಂದು ಫ್ಲವರ್ ಬೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೀಡೊಂದು ಲಾಕ್ ಮಾಡ್ಕೊಳ್ತೀನಿ. ಬೀಡೊಂದು ಲಾಕ್ ಮಾಡ್ಕೊಂಡು ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಚೈನ್ 1 2 2 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ನೋಡಿ ಅದನ್ನು ಲಾಕ್ ಮಾಡ್ಕೋಬೇಕು. ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ಮತ್ತೊಂದು ಸ್ಕ್ವೇರ್ ಬಿಡ್ಸ್ನ ಈ ಥ್ರೆಡ್ಡಿಗೆ ಸೇರಿಸ್ಕೊಳ್ತೀನಿ. ಈಗ ಬೀಡೊಂದು ಲಾಕ್ ಮಾಡ್ಕೊಳ್ತೀನಿ. ಅದು ಯಾವ ನೇರಿಗೆ ಬರುತ್ತೆ ಆ ನೇರಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಈಗ 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ 2 ಚೈನ್ ಮಾತ್ರ, ಆ ಕಡೆ ಸೈಡ್ 3 ಚೈನ್ ಹಾಕಿ ಈ ಕಡೆ ಸೈಡ್ ಯಾಕೆ 2 ಚೈನ್ ಹಾಕ್ತಾಯಿದ್ದೀನಿ ಅಂದರೆ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ರಿವರ್ಸ್ ಬಂದಾದಮೇಲೆ ಇದ್ರ ಪಕ್ಕನೇ ನಾನು ಇನ್ನೊಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ತೀನಿ. ಆಗ ಈ 3 ಚೈನು ಇಲ್ಲೂ ಸಹ 3 ಚೈನ್ ಆದ ಅಷ್ಟೇ ಗ್ಯಾಪ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಎಂಡಲ್ಲಿ ನಾನು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನೋಡಿ, ಡಬಲ್ ಕ್ರೋಶದಿಂದ 15 ಸಲ ಈ ಆರ್ಚಿಗೆ 15 ಸಲ ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ರಿವರ್ಸ್ ಮಾಡಿಕೊಂಡು ಬೀಡ್ ಸೇರಿಸ್ಕೊಂಡು ಇದೇ ರೀತಿ ಆರ್ಚನ್ನ ಹಾಕ್ಕೊಳ್ತೀನಿ.
ಫ್ರೆಂಡ್ಸ್ ನೋಡಿ, ನಾನು ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಈ ಗ್ಯಾಪ್ಗೆ ಕುಚ್ಚು ಕಟ್ಕೊಳ್ತೀನಿ. 2 ಆರ್ಚ್ಗಳ ಮಧ್ಯೆ ಗ್ಯಾಪ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಲಾಂಗ್ ಬೀಡ್ಸ್ ತೊಗೊಂಡಿದ್ದೀನಲ್ಲ, ಅದ್ರ ಮೊದಲು ಮೀಡಿಯಮ್ ಸೈಜ್ ಬೀಡ್ಸ್ನ ಇಲ್ಲಿಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈ ಡಿಸೈನ್ನ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ರು ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಿದೆ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೀದೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.